ಪ್ರೆಸ್ ಇನ್ನೂ ಟೈಮ್ ಇರೋಗಿಲ್ಲ. ತಾಳಿ ಕೈನಲ್ಲೇ ಇದೆ. ಸ್ವಲ್ಪ ಮನಸ್ಸು ಬದಲಾಯಿಸ್ಬಿಡು. ಸರಿ ಬಿಡು. ಅಳಬೇಡ ಕಂದ, ಅಳಬೇಡ. ಅಮ್ಮ ಅನ್ನು ಅಮ್ಮ ಅಂತ ಹೇಳು. ಏನೋ ಮುಗ್ದಿರ್ಬಹುದು, ಆದ್ರೆ ನನ್ ಡ್ಯೂಟಿ ಈಗ ಸ್ಟಾರ್ಟ್ ಆಗಿದೆ. ಅನಿತಾ ಲಲಿತಾಗಿ ಬಹಳ ದಿವಸ ಆಗೋಯ್ತು. ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ನೀವ್ ಕೇಳೋ ಪ್ರಶ್ನೆಗೆ ನಾನು ಯಾಕೆ ಉತ್ತರ ಕೊಡ್ಬೇಕು? ಹೂನಪ್ಪ, ಕೊಡ್ಬೇಕು. ಇವತ್ತು ದಿವಸ ಬಹಳ ಮುಖ್ಯವಾದ ಸೀಕ್ವೆನ್ಸ್ ಇದು. ನೀನ್ ಕೊಡೋ ಉತ್ತರದಿಂದಾನೆ ಉತ್ತರ ದಕ್ಷಿಣ ಬೇರೆ ಮಾಡಕ್ ಆಗೋದು. ನಿಮ್ ತಾಯಿ ಸತ್ತಾಗ ನೀನ್ ಹತ್ತಿದೀಯಾ? ಏನ್ ಪ್ರಶ್ನೆ ನೀವು ಕೇಳ್ತಾ ಇರೋದು? ನಾನ್ ಇಂಥ ಪ್ರಶ್ನೆ ಕೇಳೋವಾಗ ಕೆಲವ್ರು ನನ್ ತಿಕ್ಲ ಅಂತ ಅಂದ್ಕೋಬಹುದು. ಐ ಡೋಂಟ್ ಕೇರ್, ಬಟ್ ನಾನ್ ಹೇಳೋದ್ರಲ್ಲಿ ಸತ್ಯ ಇರುತ್ತೆ. ಹೇಳು, ನಿಮ್ ತಾಯಿ ಸತ್ತಾಗ ನೀನ್ ಹತ್ತಿದ್ದೀಯಾ ಇಲ್ವಾ ಅಷ್ಟೇ ಹೇಳು. ಹತ್ತಿದ್ದೆ. ವೆರಿ ಗುಡ್. ಎಲ್ಲಿ ಅದೇ ತಾಯಿ ನೆನೆಸ್ಕೊಂಡು ಈಗ ಒಂದ್ಸಲ ಹೇಳು. ಸ್ಟುಪಿಡ್ ತರ ಮಾತಾಡಬೇಡಿ. ನಮ್ ತಾಯಿ ಸತ್ತೋಗಿ ಎಷ್ಟೋ ವರ್ಷಗಳಾಗೋಗಿದೆ. ಅದನ್ನ ನೆನೆಸ್ಕೊಂಡು ಈಗಾಗ್ರೆ ಹೇಳಕ್ಕಾಗತ್ತೆ? ಕರೆಕ್ಟ್. ನೀನ್ ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ನಡೆದದ್ದನ್ನ ನೆನೆಸ್ಕೋಬಹುದೇ ವಿನಃ ಅನುಭವಿಸಕ್ಕಾಗಲ್ಲ. ಪ್ರೆಸೆಂಟ್ ಏನ್ ನಡೆಯುತ್ತೋ ಅದೇ. ಬಲೆ ಬಲೆ, ಒಳ್ಳೆ ಟ್ವಿಸ್ಟ್. ಈ ಹುಡುಗಿ 4 ತಿಂಗಳ ಹಿಂದೆನೆ ನಿನ್ನಿಂದ ದೂರ ಆಗಿದ್ದಾಳೆ. ಇವತ್ತು ನಿನ್ನ ನೋಡಿದ ತಕ್ಷಣ ಓಡ್ ಬಂದು ತಪ್ಪಿಕೊಂಡು ಸಂತೋಷ ಪಡ್ಬೇಕಾಗಿತ್ತು. ಅದನ್ನ ಬಿಟ್ಟು ಯಾಕೆ ಅಳ್ತಿದ್ದಾಳೆ? ಅಗೋ ಅಲ್ಲಿ ನಿಂತಿದ್ದಾನಲ್ಲ, ಅವನು ಬಿಟ್ಟು ದೂರ ಆಗ್ಬೇಕಲ್ಲ ಅಂತ ಇವಳು ಮನಸ್ಸು ಸಂಕಟ ಪಡ್ತಾ ಇದೆ. ಇದೇ ಪ್ರೆಸೆಂಟ್. ಯಾವತ್ತೋ ಸತ್ತೋಗಿರೋ ನಿಮ್ ತಾಯಿ ನೆನೆಸ್ಕೊಂಡು ನಿನ್ನಿಂದ ಅಳಕ್ ಆಗ್ತಾ ಇಲ್ಲ. ಆದ್ರೆ ಈಗ ಕಳ್ಕೋಬೇಕಾಗಿರೋ ಗೋಪಾಲನ್ ನೆನೆಸ್ಕೊಂಡು ಇವಳು ಅಳ್ತಾ ಇದ್ದಾಳೆ. ಇದರಲ್ಲಿ ನಿಜವಾದ ದುಃಖ ಯಾವುದು ಅಂತ ನೀನೇ ನಿರ್ಧಾರ ಮಾಡು. ಮಜಾ ಅಂದ್ರೆ ಮಜಾ. ಡಾಕ್ಟ್ರೇ, ಡಾಕ್ಟ್ರೇ, ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಅದಕ್ಕೆ ಉತ್ತರ ಹೇಳಿ. ನಮ್ ತಾಯಿ ಸತ್ತ ನಾನು ಹತ್ತಿರಲ್ಲ, ಈಗಲೂ ಒಳದಿಲ್ಲ. ನೀವು ಸುಮ್ಮನಿರಪ್ಪ ನೀನು. ಅದಲ್ಲ ಡಾಕ್ಟ್ರೇ, ಈಗ ನಾನು ಇವನು ಯಾವನೇ ಇವನು ಅವನು ಹೋಗ ಮೂಡಲಿದ್ದಾನೆ. ಗುಬ್ಬಿ ಬಿಡಿಸ್ಬಿಡ ನೀನು. ಇಲ್ಲ ಡಾಕ್ಟ್ರೇ, ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು. ಈಗ ನಿಮ್ಮ ಹಾಸ್ಪಿಟ್ಲಲ್ಲಿ ಒಬ್ಬ ಸೀರಿಯಸ್ ಪೇಷಂಟ್ನ ನೀವು ಕಾಪಾಡ್ಬಿಡ್ತೀರಿ. ಅವ್ರ ತಂದೆ ತಾಯಿಗಳು ನಿಮ್ಮ ಹತ್ರ ಬಂದ್ಬಿಟ್ಟು ನಿಮ್ಮ ಕೈ ಹಿಡ್ಕೊಂಡು, ಡಾಕ್ಟ್ರೇ ನನ್ನ ಮಗನ ಬದುಕಿಸ್ಬಿಟ್ರಿ, ನಿಮ್ಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಿಲ್ಲ ಅಂದಾಗ ನೀವು ಅವ್ರಿಗೆ ಏನು ಹೇಳ್ತೀರಿ? ಹೇಳಿ ಡಾಕ್ಟ್ರೆ, ಏನು ಹೇಳ್ತೀರಿ? ಬೇಡಪ್ಪ, ನೀನು ಲಾಕ್ ಮಾಡ್ತಿದ್ದೆ ಏನೋ. ಇಲ್ಲ, ನೀವು ಹೇಳಲೇಬೇಕು. ಹೇಳೋದೇನಿದೆ, ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ಅಂತ ಹೇಳ್ತೀನಿ. ಹೌದಾ? ಕರೆಕ್ಟ್. ಇಲ್ಲಿ ಬನ್ನಿ. ಈ ಹುಡುಗಿ ಏಟು ಬಿದ್ದು ಅನಾಥವಾಗಿ ಅಲ್ಲೆಲ್ಲೋ ಬಿದ್ದಿದ್ಲು. ಅವಳನ್ನ ಮಾನವೀಯತೆಯಿಂದ ಎತ್ಕೊಂಡ್ಬಂದು ನಿಮ್ಮ ಆಸ್ಪತ್ರೆಗೆ ಸೇರಿಸಿದ್ನಲ್ಲ, ಅದು ನನ್ನ ಡ್ಯೂಟಿ. ಒಬ್ಬ ಡಾಕ್ಟರ್ ಆಗಿ ನೀವು ಇವಳನ್ನ ಕಾಪಾಡಿದ್ರಿ, ಅದು ನಿಮ್ಮ ಡ್ಯೂಟಿ. ಈಗ ನಮ್ಮಿಬ್ಬರು ಡ್ಯೂಟಿನೂ ಮುಗಿದೋಯ್ತು. ಲವ್ ಇಸ್ ಗ್ರೇಟ್ ಅಂತಾರೆ. ಅದಕ್ಕೆ ಅವರಿಬ್ರು ಸಾವಿನ ಜೊತೆ ಹೋರಾಡಿ ಬದುಕಿ ಮತ್ತೆ ಈಗ ಒಂದಾಗ್ತಾ ಇದ್ದಾರೆ. ಅವರಿಬ್ರು ಸೇರ್ಬೇಕು ಅಂತಿರೋದು ದೇವರ ಅನುಗ್ರಹ. ಸೇರಿಸಬೇಕಾದದ್ದು ನಮ್ಮಿಬ್ಬರ ಕರ್ತವ್ಯ. ಒಂದು ನಿಮಿಷ. ನನ್ನ ಟ್ರೀಟ್ಮೆಂಟು ಕ್ಯಾಲ್ಕುಲೇಷನ್ ಯಾವತ್ತೂ ರಾಂಗ್ ಆಗಿದ್ದಿಲ್ಲ. ಈ ಪ್ರೆಸ್ಸು ಎಲ್ಲ ರಾಂಗ್ ಮಾಡ್ತಿದ್ಯಲ್ಲ. ತಗೊಳ್ಳಿ ತಗೊಳ್ಳಿ ಸರ್, ಹಾರ ಬದಲಾಯಿಸ್ಕೊಳ್ಳಿ. ಮನೆ ಕರ್ಕೊಂಬನ್ನಿ.
ಮಾಂಗಲ್ಯ ಧಾರಣೆ ಆಗ್ಲಿ. ಪ್ರೆಸ್ ಇನ್ನೂ ಟೈಮ್ ಇರೋಗಿಲ್ಲ, ತಾಳಿ ಕೈನಲ್ಲೇ ಇದೆ. ಸ್ವಲ್ಪ ಮನಸ್ಸು ಬದಲಾಯಿಸ್ಬಿಡು. ಸರಿ ಬಿಡು. ಅಳಬೇಡ ಕಂದ, ಅಳಬೇಡ. ಅಮ್ಮ ಅನ್ನು, ಅಮ್ಮ ಅಂತ ಹೇಳು. ನಿಮ್ ಡ್ಯೂಟಿ ಏನೋ ಮುಗ್ದಿರ್ಬಹುದು, ಆದ್ರೆ ನನ್ ಡ್ಯೂಟಿ ಈಗ ಸ್ಟಾರ್ಟ್ ಆಗಿದೆ. ಲವ್ ಇಸ್ ಗ್ರೇಟ್ ಅಂತ ಹೇಳಿದ್ರಿ, ಆದರೆ ತಾಯಿ ಸೆಂಟಿಮೆಂಟು ಅದಕ್ಕಿಂತಲೂ ಗ್ರೇಟ್. ಬೆಸ್ಟ್ ಆಫ್ ಲಕ್. ನನ್ನ ಟ್ರೀಟ್ಮೆಂಟ್ ಕ್ಯಾಲ್ಕುಲೇಷನ್ ರಾಂಗ್ ಆಗಿದ್ದೇ ಇಲ್ಲ. ನೀನ್ ಇವತ್ತಾದ್ರೂ ಮದುವೆ ಆಗು, ಯಾವತ್ತಾದ್ರೂ ಮದುವೆ ಆಗು. ಮದುವೆ ಮಾಡ್ಕಂತಾನೆ ಮುಂದಿನ ವಿಷಯಕ್ಕೆ ಹೋಗು, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಒಟ್ಟಲ್ಲಿ ಪ್ರಾಬ್ಲಮ್ ಸಾಲ್ವ್. ಏನೆಂದು ಹೇಳಲ್ಲಯ್ಯ. ಈಗೇನಯ್ಯ? ನಮ್ಮಿಬ್ಬರಿಗೂ ಇವತ್ತು ಮದುವೆ.